ಸುಮ್ಮನೆ ಸುಮ್ಮನೆ ಅಲ್ಲೇ ಬತ್ತಾಚಿ ಇನ್ನೊಂದು ಸ್ಥಾನಕ್ಕೆ ಹೋಗಿದೆ ಅಂತ ಹೇಳಿದೆ. ಎಲ್ಲಿ? ಇಲ್ಲೇ ಬಂತೆ, ಇಲ್ಲೇ ಬಂತು. ನಾನು ಹೋಗ್ತೀನಿ, ಹಚ್ಚಿಗೋತೀನಿ. ಅಪ್ಪಾಜಿ ಒಂದು ನಿಮಿಷ ಹೋಗ್ಬೇಡಿ, ನಿಂತ್ಕೊಳ್ಳಿ. ನಾನು ಏನೋ ಮಾತಾಡಬೇಕು. ನೀವು ದಿನಾನು ಒಬ್ರಿಗೊಬ್ರು ಮಾತಾಡ್ಕೊಳೋದು, ನೀನು ಹೇಳು ಅಂತ ನಿಮ್ಮಲ್ಲೇ ನೀವು ಚರ್ಚೆ ಮಾಡ್ಕೊಳೋದು, ನಂಗೆ ಯಾವುದೂ ಗೊತ್ತೇ ಇಲ್ಲ ಅನ್ನೋ ಭ್ರಮೆಯಲ್ಲಿರೋದು, ಅದೆಲ್ಲ ನಂಗೆ ಇಷ್ಟ ಇಲ್ಲ. ಇವತ್ತು ನಾನು ಅದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ, ಇಲ್ಲಿ ಮುಗಿದು ಹೋಗಲಿ ಅದು. ನೀವೇನು ಮಾತಾಡ್ಕೊಂಡಿರಿ, ನಿಮ್ಮ ತಲೆಯಲ್ಲಿ ಏನದೆ ಅವೆಲ್ಲದೂ ನಂಗೆ ಗೊತ್ತಾಗಿದೆ. ನನ್ನ ತಲೆಯಲ್ಲಿ ಏನದೆ ಅಂತಲೂ ನಾನು ಹೇಳಬೇಕಲ್ಲ. ನೀವು ಕೇಳೋಕ್ಕಷ್ಟು ಕಷ್ಟಪಡೋದೇ ಬೇಡ, ನಾನೇ ಹೇಳಿಬಿಡ್ತೀನಿ ಪೂರ್ತಿ. ಇನ್ನು ಈ ಬಗ್ಗೆ ಮಾತಾಡೋದು ಬೇಡ, ಇವತ್ತೇ ಇತ್ಯರ್ಥ ಆಗಿಬಿಡಲಿ. ಒಂಚೂರು ನಿಂತ್ಕೊಳ್ಳಿ ಇಬ್ಬರು, ನಾನು ಮಾತಾಡ್ತೇನೆ. ಎಂತ ಮಾತಾಡ್ಬೇಕು? ಎಲ್ಲ ಇನ್ನೊಂದು ದಿವಸ ಯಾವತ್ತಾರು ಮಾತಾಡೋಣ. ನಂಗೆ ಅಲ್ಲಿ ಸುನತೆ ಅಂತಕ್ಕೂ ಅರ್ಜೆಂಟ್ ಬರೋಕ್ಕೆ ಹೇಳೇನೆ. ನಾನೊಂಚೂರು ಹೋಗ್ಬತ್ತೀನಿ. ಮಾತಾಡೋದಾದ್ರೆ ಕಡಿಕೆ ಮಾತಾಡೋದು ಸೈ. ಎಂತ ನಿನ್ನ ಅಮ್ಮನ ಹತ್ರ ಹೇಳು, ನಂಗೆ ಒಂಚೂರು ಅರ್ಜೆಂಟ್ ಅದೇ ಈಗ. ಅರ್ಜೆಂಟಾಗಿ ಯಾರ ಹತ್ರ ಮಾತಾಡೋಕ್ಕೆ ಹೋಗ್ತಿದ್ದೀರಿ ಅಂತ ನಂಗೆ ಗೊತ್ತು ಅಪ್ಪಾಜಿ. ನಾ ಹೇಳಿದ್ನಲ್ಲ ನನಗೆಲ್ಲ ಗೊತ್ತಾಗಿದೆ ಅಂತ. ದಯವಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ಇಲ್ಲೇ ನಿಂತು ಮಾತಾಡ್ಕೊಂಡು ಆಮೇಲೆ ನೀವು ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಹೋಗಿ ಮಾತಾಡಿ, ಒಂದು ಕ್ಲಾರಿಟಿ ಸಿಗ್ತದೆ. ಎಂಥದೇ ಪುಣಾತೀತೆ, ಅವು ಇಂಗ್ಲೀಷು ಟಸ್ಸ ಪುಸ್ಸ ಎಲ್ಲ ಬಿಡಿ. ಎಂತ ಅವ್ರು ಎಂತ ಹೇಳ್ಯಾರಂತ ಹಂಗೆ ಮಾಡ್ತಿದೀಯ ಈಗ? ಎಷ್ಟನೇ ತಣ್ಣೆ ಅಂತಕ ಬರೋಕ್ಕೆ ಹೇಳ್ಯಾರಂತೆ ಹೋಗ್ತಾ ಇದ್ದಾರೆ. ನೀ ಎಂತ ಹೇಳ್ಬೇಕು? ನನ್ನ ಹತ್ರ ಹೇಳಿದ್ರಾಗಲ್ಲ. ಬೇಡ ಬೇಡ, ನಿನ್ನ ಹತ್ರ ಹೇಳಿದ್ರಾಗಲ್ಲ. ಯಾಕಂದ್ರೆ ಶುರು ಮಾಡಿದ್ದು ನೀನಲ್ಲಲ್ಲ, ಅವರೇ ಶುರು ಮಾಡಿದ್ದು ಅಂತ ಗೊತ್ತು. ಅವ್ರ ಕೈಯಲ್ಲಿ ಶುರು ಮಾಡಿಸಿದ್ದು ಯಾರು ಅಂತನೂ ಗೊತ್ತು ನನಗೆ. ಎಂತ ಮಾರತಿ, ನಾ ಏನು ಮಾಡೋದಾದ್ರೂ ನಿನ್ನ ಒಳ್ಳೇದಕ್ಕೆ ಮಾಡೋದು. ಏನು ನಿನ್ನ ಹಾಳಿಗೆ ಅದಾರೋ ಇದು ಮಾಡ್ತೀನಾ? ನೋಡು ಅನುಭವಿಸು ಸಾಕಾಗ್ಯದಲ್ಲ ಅಂತ ಹೇಳಿ ಒಂದು ನಾನೇನು ಪೂರ್ತಿ ತೀರ್ಮಾನ ತಗೊಂಡ. ಈಗ ನಿನ್ನ ಹತ್ರ ಕೇಳೇ ತೀರ್ಮಾನ ತಗೊಳೋದು. ಅದಕ್ಕೆ ಯಾಕೆ ಎಷ್ಟು ಇದು ಮಾಡ್ತೀಯ ನೋಡೋಣ. ಅದೇ ತೀರ್ಮಾನನೇ ನಾನೀಗ ಹೇಳ್ತೀನಿ. ನೀವು ಕೇಳೋಕ್ಕೆ ನೀ ಕೇಳು ಅಂಥೇಳಿ ಇನ್ನೂ ತಿಂಗಳಾನ್ಗಟ್ಲೆ ಮುಂದೂಡ್ತಾ ಇರೋದು ಬೇಡ. ನಾನೇ ಹೇಳ್ಬಿಡ್ತೀನಿ. ಅದಕ್ಕೆ ನೀವು ನಿಂತ್ಕೊಳ್ಳಿ ಅಂದೆ. ಈಗ ಹೇಳ್ತೀನಲ್ಲ ನಾನು ಏನು ಮಾಡ್ತೀನಿ ಅಂತ, ಅದನ್ನು ಹೋಗಿ ಹೇಳಿಬಿಡಿ. ನಿಮ್ಗೆ ಯಾರು ಇಷ್ಟೆಲ್ಲ ಹಿಂಗೆ ಹೇಳಿ ಹಿಂಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೋ ಅವ್ರಿಗೆ ಹೋಗಿ ಇವತ್ತು ನಾನು ಹೇಳೋ ಮಾತನ್ನು ಹೇಳಿಬಿಡಿ. ಯಾವುದನ್ನು ನನ್ನ ಒಳ್ಳೇದಕ್ಕೆ ಮಾಡ್ತಿದ್ದೀರಿ ಅಪ್ಪಾಜಿ? ಯಾವುದು ಒಳ್ಳೆಯದು ನೋಡೋಣ ಹೇಳಿ. ನನ್ನ ಒಳ್ಳೆಯದು ಕೆಟ್ಟದ್ದು ಯಾವುದು ನಾನೇ ಡಿಸೈಡ್ ಮಾಡ್ಬೇಕಲ್ಲ. ಇದುವರೆಗೆ ಎಲ್ಲ ನನ್ನ ಜೀವನದ ನಿರ್ಧಾರನೂ ನೀವೇ ತಗೊಂಡ್ಬಿಟ್ರಿ. ಇನ್ಮೇಲೂ ಅದನ್ನೇ ಮಾಡ್ತೀನಿ ಅಂದರೆ ಅದು ಹೆಂಗದ? ಅಲ್ಲ, ನೀವು ಹೇಳ್ತಿರೋದು ನೋಡೋದು ಯಾವ ಥರ ಯೋಚನೆ ಮಾಡ್ತೀರೇನೋ. ನನ್ನ ಸ್ವಾರ್ಥಕ್ಕೆ ನಾನು ಸುಖವಾಗಿರ್ಬೇಕು ಅಂತ ನನ್ನ ಮಗ ಬೇರೆ ಯಾರನ್ನೋ ಹೋಗಿ ಅವನಪ್ಪ ಅಂತ ಕರಿಬೇಕು, ಅವನಪ್ಪ ಬದುಕಿದ್ದಂತೆ. ಇದಕ್ಕೆ ನಾನು ಅವಕಾಶ ಮಾಡಿಕೊಡ್ಬೇಕು. ನೀವು ಅದನ್ನು ಹೇಳರು ನಂಗೆ ಒಳ್ಳೇದಾಗಲಿ ಅಂತ. ನಿಧಾನದಿಂದ ಕೂತ್ಕೊಂಡು ಯೋಚನೆ ಮಾಡಿ. ಅಸಹ್ಯ ಅನ್ಸಲ್ಲ ನಿಮಗೆ? ಜನ್ಮ ಕೊಟ್ಟು ಕೂಡಲೇ ಅಪ್ಪ ಆಗಲ್ಲ. ಆ ಮಗನ ಸರಿ ಸಾಕ ಯೋಗ್ಯತೆನೇ ಇರಬೇಕು. ಅಪ್ಪ ಅಂತ ಕರೆದು ಕೂಡಲೇ ಏನಾಗ್ತದೆ? ಯಾರು ಚೆನ್ನಾಗಿ ಸಾಕ್ತಾರೋ ಅವರೇ ಅಪ್ಪ ಅಂತ ತಿಳ್ಕೊಬೇಕು. ಕಾಲ ಮೊದಲಿನ ಹಾಗೆ ಇಲ್ಲ ಈಗ. ನೀನು ಯಾವುದೋ ಕಾಲದಲ್ಲಿ ಇದ್ದೀಯ ಅಂದರೆ ಅಲ್ಲಿ ಹೋಗ್ಕೊಂಡು ಏನು ಮಾಡ್ತೀಯ? ದಿನ ಬೆಳಗಾದರೂ ಕುಡ್ಕೊಂಡು ಬಂದು ಮನೇಲಿ ರಂಪ ಮಾಡ್ತಿರೋದು ಇದನ್ನೇ ನೋಡ್ತಾ ಬೆಳಿಬೇಕ ನಿನ್ನ ಮಗ? ಇದೇ ನಾವೇನು ಕೇಳ್ತಾ ಹೋಗಿದ್ದೇನಲ್ಲ. ಅವನೇ ಹೇಳಿದ್ದು. ಅದು ಏನು ಒಂದೇ ಸತಿ ನಾ ತೀರ್ಮಾನ ತಗೊಂಡ. ಏನು ಇವತ್ತು ಬದಲಾಗ್ಬೋದು, ನಾಳೆ ಬದಲಾಗ್ಬೋದು ನೋಡ್ತಿದ್ರೆ ಇಲ್ಲ, ಇವನು ಹಣೆ ಬರನೇ ಇವ್ ಬಿಡಲ್ಲ. ಹಿಂಗೆ ಹೇಳ್ಬಾರ್ದು ಮತ್ತು ಸುಮ್ಮನೆ ತಲೆಗೆ ತಗುತ್ತೀಯ ಅಂತ ಹೇಳಿ ನಾನು ಯಾವುದನ್ನು ಹೇಳಲ್ಲ. ಅಲ್ಲಿ ಹೋಗಿ ನೋಡು, ಈಗ ಒಂದ್ಸತಿ ಗೊತ್ತಾಗ್ತದೆ. ಕುಡ್ಕೊಂಡು ರೋಡ್ ಮೇಲೆ ಬಿದ್ದವನ್ನ ಏನು ಅಪ್ಪ ಅಂತ ಕರಿಬೇಕೆ ನಿನ್ನ ಮಗ? ಎಂತಕ್ಕೆ ನೋಡೋಣ ಹೇಳ? ಏನು ಅವನಿಗೀಗ ತಿಳುವಳಿಕೆ ಬಂದದ? ಅವನಿಗೇನು ಹೇಳ್ದೆ ಬೆಳೆಸಿದ್ರು ಸಹಿಯಪ್ಪ. ಎಂತ ದನ ಎಮ್ಮೆನನ್ರಿ ಕಟಾಕ್ ಸಾಕನ ಇದ್ದಲ್ಲೇ ಇರ್ತದೆ, ಬೇರೆ ಯಾರು ಎಂಥದ್ದು ಬಂದು ಹೇಳಲ್ಲ ಅನ್ನಕ್ಕೆ. ನಾ ಕಡೆ ಈಗ ಬಾಲ್ಯ ಎಲ್ಲಿಗೂ ಹೋಗಲ್ಲ, ದೊಡ್ಡ ಆದಮೇಲೆ ಅತ್ಲಾಗಿತ್ಲಾಗ ಎಲ್ಲೂ ಓಡಾಡಲ್ಲ, ಯಾರು ಹೇಳಲ್ಲ. ಅದು ನಮ್ಮೂರಲ್ಲಿ ಹೇಳ್ದೇ ಇರ್ತಾರ. ಅಷ್ಟು ಮುಂದೆಲ್ಲ ಹೋಗಬೇಡ ಅಮ್ಮ ನೀನು, ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಅಪ್ಪಾಜಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕುಡ್ಕೊಂಡು ಬಿದ್ದಿರ್ತಾರೋ ಏನು ಮಾಡಿರ್ತಾರೋ ನನ್ನ ಮಗನ ಅಪ್ಪ ಅವರೇ.
ಅವರನ್ನೇ ಅಪ್ಪ ಅಂತ ಕರಿಬೇಕು. ಆದರೆ ಅವರನ್ನು ಸರಿ ಮಾಡ್ಕೊಂಡು ಜೀವನ ಮಾಡ್ತೀನಿ, ಇಲ್ಲದಿದ್ರೆ ನನ್ನ ಹಣೆಯಲ್ಲಿ ಬರೆದಿದ್ದೇ ಇಷ್ಟು ಅಂತ ಹಾಗೆ ಇರ್ತೀನಿ. ಅದನ್ನು ಬಿಟ್ಟು ಯಾರನ್ನೋ ಜೊತೆಗೆ ಹೋಗ್ಕೊಂಡು ಇನ್ನೊಂದು ಸತಿ ಮದುವೆಯಾಗಿ ನನ್ನ ಮಗ ಹೋಗಿ ನೀನು ಅವ್ರನ್ನ ಅಪ್ಪ ಅಂತ ಕರಿ ಅಂತ ಮಾತ್ರ ನಾನು ಹೇಳಲ್ಲ. ಈಗಲೇ ಹೇಳಿನಿ, ಇನ್ನೊಂದು ಸರಿ ಈ ಥರದ ವಿಚಾರ ಮನೆ ಒಳಗೆ ಮಾತಾಡಬೇಡಿ. ಕಾಲ ಬದಲಾಗ್ಯದ. ಈಗೊಂದು 2 ವರ್ಷದಲ್ಲಿ ಅದು ಯಾವ ಥರ ಕಾಲ ಬದಲಾಗ್ತದ? ಇದೇ ನಿರ್ಧಾರನ 2 ವರ್ಷದ ಹಿಂದೆ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲ್ಲ ನೀವು ಅವಾಗ? ಅಯ್ಯೋ ನಂಗೆ ನಾನು ಊರು ಮನೇಲೆಲ್ಲ ಹಂಗೆ ಕೊಡಲ್ಲ, ನಾನು ಅಂಥ ಸಂಬಂಧ ಕೊಡ್ತೀನಿ, ಇಂಥ ಸಂಬಂಧ ಕೊಡ್ತೀನಿ ಹೇಳಿದ್ದು ತೊಗೊಂಡೋಗಿ ಕೊಟ್ರಿ ದೊಡ್ಡ ಸಂಬಂಧ ಅಂತ. ಈಗ ಅದಲ್ಲ, ಚೆನ್ನಾಗಿಲ್ಲ ಅಂತ ಗೊತ್ತಾದ ಕೂಡಲೇ ಮತ್ತೆ ಅಲ್ಲಿಂದ ವಾಪಸ್ ಬಾ. ಹಳೆ ಯಾರಾದರೂ ಅವ್ರ ಜೊತೆಗೆ ಹೋಗು. ನನ್ನನ್ನು ಏನು ಅಂದ್ಕೊಂಡಿರಿ ನನ್ನನ್ನು ನೀವು ಅಂತ? ನೋಡು, ಈ ವಿಚಾರದಲ್ಲಿ ನೀನು ಭಾಳ ಮಾತಾಡಬೇಡ ಸರಿತಾ. ಮದುವೆ ಬೇಕಾರೆ ಮುಂಚೆನೇ ನಾವು ಗಂಡ ಹೆಂಡತಿ ಇಬ್ಬರು ಹೇಳಿದ್ದು, ಬೇಡ ಈ ಸೆಟ್ಲ್ಮೆಂಟು, ಬೇರೆ ಯಾವ್ದಾದ್ರು ಹುಡ್ಕನ ಅಂತ. ನೀನೇ ಕೇಳಲ, ಇಲ್ಲ ಇವನ್ನೇ ಆತೀನಿ ಅಂತ ಆಗಿದ್ದು. ಹೌದಪ್ಪ, ಇವನ್ನೇ ಆತೀನಿ ಅಂತ ನಾನು ಮದುವೆ ಆದೆ. 16 ವರ್ಷಕ್ಕಲ್ಲ, 28 ವರ್ಷಕ್ಕೆ. ಅಲ್ಲಿ ತನಕ ಏನು ಮಾಡಿದ್ರಿ ನೀವು? ಯಾವುದು ಬಂದರೂ ಇಲ್ಲ, ಅಲ್ಲ ಅದು ಕಡಿಮೆ ಅದೇ, ಇದು ಕಡಿಮೆ ಅದೇ, ನಾನು ಇನ್ನೊಂದು ಯಾವುದೋ ಸಂಬಂಧ ಹುಡುಕ್ತೀನಿ. ಇದನ್ನಾರು ನಾನು ಹುಡ್ಕೊಂಡಿದ್ದ? ನೀವೇ ತೋರಿಸಿದ್ದು, ನೀವೇ ಕಳಿಸಿದ್ದು, ಹೋಟ್ಲಿಗೆ ಹೋಗಿದ್ದೆ, ಎಲ್ಲ ಕಡೆ ಓಡಾಡಿದ್ದೆ ಅವ್ರ ಜೊತೆ. ಮತ್ತು ಅವ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋ ಅಂದರೆ ಇನ್ನೆಷ್ಟು ವರ್ಷ ಇದನ್ನೇ ನಾನು ನೋಡ್ತಾ ಇರಬೇಕಿತ್ತು? ಊರು ಮನೇಲಿ ಈ ಥರ ಕಾಟ. ಈಗ ಮದುವೆಗೆ ಒಂದು ಸತಿ ಹುಡ್ಕೋಕ್ಕೆ ಇಷ್ಟೊತ್ತಾಗಿದೆ, ಇನ್ನೊಂದು ಎಷ್ಟು ವರ್ಷ ಅಂತ ಕಾಯಬೇಕಿತ್ತು? ಇಲ್ಲ ಮದುವೆ ಆಗಲ್ಲ, ನಾನು ಹಾಗೆ ಇರ್ತೀನಿ ಅಂದರೆ ನೀವು ಅದನ್ನೂ ಕೇಳಲ್ಲ ಅವಾಗ. ಈಗ ಹೇಳ್ತಿದ್ರು ಹೋಗಲಿ ಬಿಡಿ, ಎಲ್ಲದೂ ಮಾಡಿದ್ರಲ್ಲ, ನಾನು ಏನಾದರೂ ಹೇಳಿದ್ನ ಅದಕ್ಕೆ. ಈಗಲಾದರೂ ನನ್ನಷ್ಟಕ್ಕೆ ನನ್ನ ಇರೋಕ್ಕೆ ಬಿಟ್ಟು ಬಿಡಿ. ಯಾರೋ ಏನೋ ಹೇಳ್ತಾರೆ ಅಂತ ಯಾಕೆ ಅದನ್ನು ಮತ್ತೆ ನನ್ನ ತಲೆಗೆ ಕಟ್ತಿದ್ದೀರಿ? ನೋಡೋ, ನಾನು ಏನು ನಿನ್ನ ಅಪ್ಪ ಹ್ಞೂ ಅಂತ ಏನು ಹೇಳಿಲ್ಲ. ಅದು ಅವರಾರು ಈಗ ನಿನ್ನ ಹಾಳಿಗೆ ಏನು ಮಾಡಿದ್ದಲ್ಲ, ಒಳ್ಳೇದಕ್ಕೆಯ ಅಲ್ಲ. ಅವ್ನು ಕಟ್ಕೊಂಡು ಏನು ಹೇಗ್ತೀಯ ಬೇಡ ಏನೋ ಅಂಥೇಳಿ ಇದು ಮಾಡಿದ್ದಷ್ಟೇ. ಏನು ಈಗ ಹಾಗೇ ಬಿಡು ಅಂತ ಯಾರೇನು ಕುತ್ಕೊಂಡ್ಲ? ನೀವು ಒಂದು ಪಕ್ಷ ಹಂಗೆ ಕೂತ್ಕೊಂಡ್ರು ನಾನು ಆಗಲ್ಲ, ತಿಳ್ಕೊಂಡಿರಿ. ಹ್ಞೂನಮ್ಮ, ನೀನು ಹೇಳ್ದಂಗೆ ಅಂತಲೇ ಮಾಡೋಣ. ನನ್ನ ಗಂಡು ಸರಿ ಇಲ್ಲ, ಅಲ್ಲಿ ಇಲ್ಲಿ ಬಿದ್ದಿರ್ತಾರೆ. ಗಂಡು ಒಬ್ಬರೇ ಇರೋದ ಆ ಮನೇಲಿ? ವಯಸ್ಸಾದವ್ರು ಇಬ್ಬರು ಅದಾರಮ್ಮ. ನಾನು ಅಲ್ಲಿ ಹೋಗಿ ಸೊಸೆಯಾಗಿ ಅವರೂ ನೋಡೋದು ಬೇಡ. ನಾನು ದಿಢೀರಂತ ನನಗೆಲ್ಲೆಲ್ಲ ಸುಖದ ಜೀವನ ಸಿಕ್ತು ಅಂತ ನನ್ನ ಬಾಲೆ ಕರ್ಕೊಂಡು ನಾನು ಬಂದುಬಿಟ್ರೆ ನಾವು ಹೋಗಿದ್ದಕ್ಕೆ ಏನು ನಿಭಾಯಿಸ್ದಂಗಾತು? ನನ್ನ ಜವಾಬ್ದಾರಿ ಏನು ನಿಭಾಯಿಸ್ದಂಗಾತು? ನಾಳೆ ಇವನು ಕೂತ್ಕೊಂಡು ರೋಡ್ ಮೇಲೆ ಬೀಳಲ್ಲ ಅಂತ ನಿಮ್ಗೇನು ಬರ್ಕೊಟ್ಟನ? ಬರ್ಕೊಟ್ರು ಅವ ಹಂಗೆ ಇರ್ತಾನೆ ಅಂತ ಏನು ಗ್ಯಾರಂಟಿ ಗೊತ್ತಾ? ಭವಿಷ್ಯ ಗೊತ್ತಾ ನಿಮ್ಗೆ? ನೋಡ್ತೀರಾ? ಅದಂತೂ ಹೋಗಲಿ ಬಿಡು, ನಾನು ಅಲ್ಲಿ ತನಕ ಯೋಚನೆ ಮಾಡಲ್ಲ. ನಂಗೆ ಮಗ, ನಿಮಗೆ ಮೊಮ್ಮಗ, ಹಾಗೆ ಅವರಿಬ್ಬರಿಗೂ ಮೊಮ್ಮಗಲ್ಲ? ಅವ್ರಿಗೆ ಆಸೆ ಇರಲ್ಲ ನಮ್ಮ ಮೊಮ್ಮಗನ ಎತ್ತಬೇಕು, ಆಡಿಸ್ಬೇಕು ಅಂತ? ಏನು ಅವರಿಗೂ ಆಗ ವಯಸ್ಸಾಗಿದೆ, ಇನ್ನೇನಾರು ತಂದು ಮದುವೆ ಮಾಡ್ಕೊಳಕ್ಕಾಗ್ತದ? ಏನಾಗ್ತದೆ? ಇಲ್ಲ, ಅವಾಗಲೇ ಆಗದೆ ಇದ್ದಿದ್ರೆ ಆತಾಯಿತು. ಈಗ ಹೋಗಿ ಒಂದು ಮಗು ಏನಿಲ್ಲದೆ ಫ್ರೆಶ್ ಮದುವೆ ಆಗೋರಿಗೆ ಹುಡುಗಿ ಸಿಗಲ್ಲ, ಗೋಳು ಬರ್ತಾರೆ. ನಾನೀಗ ಹಿಂಗೆ ಹೋಗಿ ಹಿಂಗೆ ಬಿಟ್ಟು ಬಂದುಬಿಟ್ರೆ ಅವ್ರ ಕತೆ ಬಿಡು, ಅವ್ರು ಸರಿ ಇಲ್ಲ. ವಯಸ್ಸಾದವರಿಬ್ಬರ ಕತೆ ಏನಾಗಬೇಕು? ಏನು ವಯಸ್ಸಾದವ್ರ ಕತೆ? ಇವ್ ಒಬ್ಬನೇ ಮಗನ, ಇನ್ನೊಬ್ಬ ಮಗಿಲ್ಲ? ಅವ್ರ ಅಪ್ಪ ಅಮ್ಮನೂ ಹಾಗೆ ಹೇಳಿದ್ರೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಿ? ಮನೇಲಿ ಇಷ್ಟು ವರ್ಷ ಇದ್ದ ಮಗನೇ ನೋಡ್ಕೋತಿಲ್ಲ, ಸೊಸೆನೇ ಬಿಟ್ಟು ಹೋಗ್ಯದೆ ಬೇಡ ಅಂಥೇಳಿ ನಿಮಗೆ ಅಂತಕ್ಕೆ ಅಂದರೆ ಏನು ಮಾಡ್ತೀರಿ ಅವರಿಬ್ಬರನ್ನ? ನಂಗೆ ಒಂದು ಅನ್ಸೋದಂದರೆ, ಅಯ್ಯೋ ನೀನು ಸುಖವಾಗಿರ್ಬೇಕು, ನಿಂಗಲ್ಲಿ ಕಷ್ಟ ಅಂತ ಈಗ ಇಷ್ಟು ಹೇಳರೋ, ಆವಾಗಲೇ ಇದನ್ನೇ ಯೋಚನೆ ಮಾಡಿದ್ರೆ ಅವನಿಗೆ ಮದುವೆ ಮಾಡಿಕೊಟ್ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತಲ್ಲ. ಇಲ್ಲೇ ಇರ್ತಿದ್ದೆ, ಸುಖವಾಗೂ ಇರ್ತಿದ್ದೆ. ಆವಾಗ ಅಹಂಕಾರ ಹೆಚ್ಚಾತೇನೋ, ಪ್ರೆಸ್ಟೀಜು ನಿಮಗೆ ತಗೊಂಡೋಗಿ ಅಲ್ಲಿ ಕೊಟ್ಟರೆ, ಈಗ ಅಲ್ಲಿ ಆಗಲ್ಲ ಅಂತ ಅದು ಕೂಡಲೇ ಮತ್ತಿಲ್ವಾ? ಏನು ನನ್ನ ಗೊಂಬೆ ಅಂದ್ಕೊಂಡಿರ ನೀವು? ಸುಮ್ಮನೆ ಕೂತ್ಕೊಳ್ಳೆ, ಅಲ್ಲೇ ತನಿತೀವಿ ಅಂತ ಏನಿದು ಹೇಳೋದೇ ಹೇಳ್ತದೆ. ಇನ್ನು ಇದು ನಮಗೆ ಹೇಳೋಕ್ಕೆ ನೀನು ಮಾಡಬೇಕಿತ್ತು. ಅಷ್ಟು ರೀತಿ ಬಂದು ಕೇಂಡಾಗ ಹ್ಞೂ ಅಂತ ಹೇಳಿ ಈಗ ಎಲ್ಲೂ ಮನೆಯಲ್ಲೂ ಬಂದು ಹೇಳಬೇಕಿತ್ತು. ಆತೀನಿ ಅವನಯ್ಯ ಅಂದಿದ್ರೆ ಆಗಿ ಹೋಗ್ತಿತ್ತು. ಎಲ್ಲ ತೆಗೆದು ನಮ್ಮ ಮೇಲೆ ಹಾಕ್ತೀಯ ನೀನು. ಎಂತ ಅಮ್ಮ, ಇನ್ನೊಂದ್ಸತಿ ಹೇಳ. ನಾನು ಹೇಳಬೇಕಿತ್ತ? ಅವನು ಬಂದು ಕೇಳಿದ ಕೂಡಲೇ ನಿಮ್ಮ ಹತ್ರ ಬಂದು ಹೇಳಬೇಕಿತ್ತು, ಮದುವೆ ಮಾಡಿಕೊಡ್ತಿದ್ರಿ. ಒಂದು ಸರಿ ಹಿಂದಿಂದೆಲ್ಲ ನೆನಪು ಮಾಡ್ಕ, ನಂಗೆ ಯಾವ್ಯಾವ ಥರ ಶಿಕ್ಷೆ ಕೊಟ್ಟಿದ್ದೆ ಅಂತ. ಯಾವಾಗಲೂ ನನ್ನನ್ನು ಸುಖವಾಗಿರೋಕ್ಕೆ ಬಿಡಲ ನೀವು.
ನಾನು ಒಂದು ದಿವಸ ಅವನ ಹತ್ರ ಮಾತಾಡಲ್ಲ, ಏನೋ ಮಾಡಲ್ಲ. ನನ್ನಷ್ಟಕ್ಕೆ ನಾನು ಹೋಗಿ ಬರ್ತಾ ಇದ್ರು ಅವನು ಎಲ್ಲೋ ಹೋಗಿ ಏನೋ ಹೇಳ್ದೆ ಅಂತ ನಾನು ಎಷ್ಟು ಹೊಡೆದಿದ್ದೆ ಅಮ್ಮ. ನೀನು ಒಂದು ದಿವಸ ಹಿಡ್ಕೊಂಡು ಡಿಗ್ರಿಗೆ ಹೋತಿದ್ದು ಹುಡುಗಿಗೆ ನೀನೇನೋ ಹೇಳಿದ್ಕೆ ಅವನು ಆ ಥರ ಹೇಳ್ತಾ ಇದ್ದಾನೆ, ನನ್ನ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿಯ ಅಂತ ಎಷ್ಟು ಹೇಳಿದ್ದೆ, ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದೆ ನೆನಪು ಮಾಡ್ಕ ಈಗ. ಅವಾಗ ಆ ಥರ ಬೆಳೆಸಿ ಈಗ ನೀನು ಅಲ್ಲಿ ಹೋಗು, ಮದುವೆ ಅದನ್ನು ಬಿಟ್ಟು ಬಂದುಬಿಡು. ಯೋಚನೆ ಮಾಡಿದ್ರೆ ಎಷ್ಟು ಸಿಟ್ಟು ಬರ್ತದೆ ಅನ್ನಂಗಿಲ್ಲ. ಈಗ ಮತ್ತೆ ನನಗೆ ಹೇಳ್ತಿದ್ದೀಯಾ, ಹೇಳಬೇಕಿತ್ತು ಅಂತ ಒಂದು ಸತಿ ನೆನಪು ಮಾಡ್ಕ ನೀನೇನೇನು ಮಾಡಿದ್ದೆ ಅಂತ. ನನ್ನಷ್ಟಕ್ಕೆ ನಾನು ಸುಮ್ಮನೆ ಇದ್ದರೂ ಅಷ್ಟು ಮಾತಾಡಿದ್ದೆ, ಇನ್ನೇನಾದ್ರು ನಾನು ಬಂದು ಹೇಳಿದರೆ ಸುಮ್ಮನೆ ಬಿಡ್ತಿದ್ದ ನೀನು ನನ್ನ. ಈಗ ಹೇಳ್ತಿದ್ದೀರಲ್ಲ ಮಾತು, ಇದನ್ನು ಅವಾಗ ಹೇಳಬೇಕಿತ್ತು. ಅವಾಗ ಆ ಥರ ಬೆಳೆಸ್ಕೊಂಡು ಈಗ ಹಿಂಗೆ ಬದಲಾಗು ಅಂದರೆ ಏನು ಅಂದ್ಕೊಂಡಿರಿ ನನ್ನ ನೀವು? ಮಾತೆತ್ತಿದ್ರೆ ಎರಡು ಹೆಣ್ಣು ಮಕ್ಕಳು ಮರ್ಯಾದೆಯಿಂದ ಇರಬೇಕು, ಮರ್ಯಾದೆಯಿಂದ ಇರಬೇಕು. ಯಾರ ಹತ್ರ ಮಾತಾಡೋಂಗಿಲ್ಲ, ಎಲ್ಲಿಗೆ ಹೋಗಂಗಿಲ್ಲ, ಬರೋಂಗಿಲ್ಲ. ಯಾಕೆ ನೀವು ಹೇಳ್ದಂಗೆ ಕೇಳ್ಕೊಂಡಿದ್ದಕ್ಕೆ ನಾನು. ತಪ್ಪು ನಂದು ಅದೇ ಕಣಮ್ಮ, ನೀನು ಹೇಳೋ ಸುಳ್ಳೇನಲ್ಲ. ಅದೇ ಪೂರ್ವಿತ ನೋಡು, ಯಾವತ್ತೂ ಅದಕ್ಕೆ ಬೇಕಾಗಿದ್ದನ್ನೇ ಮಾಡ್ತಾ ಬಂತು. ಅದು ಹೇಳಿದ್ದನ್ನು ಕೇಳಿದ್ರೆ ನೀವು ಯಾವತ್ತೂ ಅದು ಅಂದ್ಕೊಂಡಿದ್ದನ್ನು ಮಾಡದೆ ಬಿಡಲೇ ಇಲ್ಲ. ತಿರುಗಿ ವಾದ ಮಾಡ್ತು, ನೀವು ಒಗ್ಗದ್ರಿ. ನಾನು ಹಂಗಲ್ಲ, ತಿರುಗಿ ವಾದ ಮಾಡಲ, ನೀವು ವಾದ ಮಾಡೋಕ್ಕೆ ಅವಕಾಶನೂ ಮಾಡಿಕೊಡ್ಲ. ಪಗದ ಮಾತೆತ್ತಿದ್ರೆ ನೀನೇನಾದ್ರು ತಪ್ಪು ಮಾಡಿದ್ರೆ ನಿನ್ನ ತಂಗಿದ್ದು ಜೀವನ ಹಾಳಾಗ್ತದೆ, ಇಬ್ಬರು ಜೀವನನೂ ನೀನೇ ಹಾಳು ಮಾಡ್ತೀಯ. ಅಯ್ಯೋ ಮರ್ಯಾದೆ ತೆಗೆದ್ರೆ ನಾವು ಹಂಗೆ ಸತ್ತೋತೀವಿ, ಹಿಂಗೆ ಸತ್ತೋತೀವಿ. ಇಂಥದ್ದೇ ಹೇಳದೆ ಬಿಟ್ಟರೆ ಏನೇ ಆಗಲಿ ಧೈರ್ಯದಿಂದಿರು. ಯಾರು ಏನಾರು ಅನ್ಯಾಯ ಮಾಡಿದ್ರೆ ತಿರುಗಿ ನಿಲ್ಲು, ಹೆದರಿಸು, ವಾದ ಮಾಡು. ಇವನ್ನೆಲ್ಲ ಯಾವತ್ತಾರು ಹೇಳ್ಕೊಟ್ಟಿಯೇನು ಅಂತ ನೋಡಮ್ಮ ನೀನು. ಯಾವತ್ತೂ ಹೇಳಲೇ ಇಲ್ಲ. ಗಂಡನ ಮನೆಗೆ ಹೋಗುವಾಗಲೂ ಅದನ್ನೇ ಹೇಳಿದೆ, ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದರೂ ಸುಧಾರಿಸ್ಕ, ತವ್ರ ಮನೆಗೆ ಒಳ್ಳೆ ಹೆಸರು ತಗೋಬಾ. ಇದನ್ನೇ ಹೇಳಿದೆ, ನಾನು ಅದನ್ನೇ ಮಾಡ್ತಿದ್ದೇನಲ್ಲ, ಇನ್ನೇನು ಮಾಡಲಿ ನಾನು? ಮರತೆ ಬಾಲಿದ್ದ ಮನೆಯಲ್ಲಿ ನೀನು ಈ ಥರ ಒಳ್ಳೋದು ಕರಿಯೋದು ಮಾಡ್ತಾ ಇರಬೇಡ. ಉತ್ಸಾವಧಿ ಹಬ್ಬ ತುಂಬಿದ ಬೂರೆ ದಿನ ಎಂತಕ್ಕೆ ಹಿಂಗೆ ಮನೆ ಮಗಳ ಕಣ್ಣಲ್ಲಿ ನೀರು ಹಾಕ್ತಿದ್ದೀಯ ನೋಡೋಣ ಹೇಳ. ಆತಲ್ಲ ಬಿಡು, ಇಲ್ಲಿಗೆ ಬಿಟ್ಬಿಡು. ಇನ್ಯಾರು ಅದ್ರ ಸುದ್ದಿ ಹೇಳಕ್ಕೆ ಬರಲ್ಲ. ಇನ್ನು ಮೇಲೇನು ಹೇಳಕ್ಕೆ ಬರಲ್ಲ ಅಂತಿದೀಯ. ಇಷ್ಟು ಹೊತ್ತು ಅಪ್ಪಾಜಿ ಮಾಡಿದ ಕೆಲಸಕ್ಕೆ ನಾನು ಬೆಲೆ ತರಬೇಕಲ್ಲಮ್ಮ. ಏನಿಲ್ಲದೆ ಹೋದಲ್ಲಿ ಬಂದಲ್ಲಿ ಅಷ್ಟು ಕಾಟ ಕೊಡ್ತಿದ್ದ, ಈಗ ಅಪ್ಪಾಜಿ ಅಷ್ಟು ಸಲಿಗೆಯಿಂದ ಅವನ ಹತ್ರ ಮಾತಾಡ್ತಾ ಇದ್ದಾರೆ ಅಂದರೆ ಇನ್ನು ಯಾವ ಥರ ನೋಡ್ಬೋದು ನನ್ನವನು? ನಾವೇ ದಾರಿ ಮಾಡಿಕೊಟ್ಟಂಗೆ ಆಗ್ಯದಲ್ಲ. ಹಂಗೂ ಹಿಂಗೂ ವಿಚಾರ ನನ್ನ ಮೈದನಿಗಾಗಲಿ, ಅತ್ತೆ ಮಾವಗಾಗಲಿ, ಗಂಡಗಾಗಲಿ ಗೊತ್ತಾದರೆ ನನ್ನ ಕತೆ ಏನಾಗ್ಬೇಕಮ್ಮ ಅಲ್ಲಿ? ನಾನು ಇಷ್ಟು ವರ್ಷ ಕಷ್ಟಪಟ್ಟು ಗಳಿಸ್ಕೊಂಡು ಗೌರವ ಪೂರ್ತಿ ನೀರು ಪಾಲ್ ಮಾಡ್ತಿದ್ದೀರಲ್ಲ, ಇದು ಯಾಕೆ ನಿಮ್ಮ ತಲೆಗೆ ಬರಲ್ಲ? ಮಾತಾಡಿ ಈಗ ಎಂತಕ್ಕೆ ನಿಂತೀರಿ ಘಟ್ಟದ ಗದ್ದು ನಿಂತಂಗೆ? ಸಾರು ಕಡಿ ಕೊಟ್ಟು ಹೇಳಿದೆ, ಬೇಡ ಈ ಥರ ಮಾಡಬೇಡಿ ನೀವು, ಅದು ಈ ಸುತ್ತಾರಾಮ್ ಇದಕ್ಕೆ ಒಪ್ಪಲ್ಲ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ರನ್ರಿ. ಈಗ ಈ ಥರ ಮಾಡಿ ಇಟ್ಟಿರಲ್ಲ, ಒಳ್ಳೆ ಮಾತಲ್ಲ ಹೋಗಿ ಏನೇನು ಅದು ಹೇಳಿದ ಪೂರ್ತಿ ಅಲೈಸ್ಕೊಂಡಿರಿ. ಹೋಗಿ ಹೇಳಿ ಬಂದುಬಿಡಿ. ಇನ್ನು ನಮ್ಮ ತಂಟಿಗೆ ಬರಬೇಡಪ್ಪ, ಇಲ್ಲ ಅಂದ್ರೆ ಎಲ್ಲರೂ ಕೆರೆ ಬಾವಿ ನೋಡ್ಕಿಬೇಕತ್ತದೆ ಅಂತ ಹೇಳೇ ಬಲ್ಲಿ. ಹಾಂ, ಮಾತೆತ್ತಿದ್ರೆ ಇದನ್ನೊಂದು ಹೇಳಬೇಡ ನೀನು. ಕೆರೆ ಬಾವಿ ನೋಡ್ಕೋತೀವಿ ಅಂತ ಎಂತಕ್ಕೆ ನೋಡ್ಕೋಬೇಕು? ನೋಡ್ಕೋತೀವಿ ಅಂದರೆ ದೂಡ್ ಕೆಡಕ್ಕೆ ದಡದ ಮೇಲೆ ನಿಂತ್ಕೊಂತಾನ ಅವನು, ನೀವು ಹೋಗಿರ್ತೀರಿ ಅಷ್ಟೇ. ಹೋಗಿ ಹೆದರ್ಸಿ ಬನ್ನಿ ಅಪ್ಪಾಜಿ. ಇಲ್ಲ, ಅವಳು ಯಾವ ಕಾರಣಕ್ಕೂ ಇದಕ್ಕೆ ಒಪ್ಕೊಳಲ್ಲ, ಜೊತೆಗೆ ನೀವು ಒಪ್ಕೊಳಲ್ಲ ಅಂತಲೇ ಹೇಳಿ. ಅವಳೊಬ್ಬಳೆ ಅಲ್ಲ, ಈಗ ಮಗ ಅದಾನೆ, ದಯಮಾಡಿ ನಮ್ಮ ತಂಟಿಗೆ ಬರಬೇಡ ಅಂತ ಒಂದು ಹೇಳಿ ಬನ್ನಿ ಅಪ್ಪಾಜಿ. ನಾನಿನ್ನು ಈ ಕಡೆ ಬರೋಕ್ಕೆ ಹೋಗಲ್ಲ. ಸುಖನೋ ಕಷ್ಟನೋ ನಾನು ಅಲ್ಲೇ ಇದ್ದುಬಿಡ್ತೀನಿ, ಗಂಡನ ಮನೆಯಲ್ಲೇ ಇರ್ತೀನಿ. ಎಲ್ಲ ಥರ ಚಿತ್ರಹಿಂಸೆ ಒಂಥರ ಅನುಭವಿಸಿದ್ದೆ. ಈಗ ಈ ಥರದ ಮಾತೇನಾದ್ರು ಕೇಳ್ಬೇಕಾಗಿ ಬಂದ್ರೆ ಮಾತ್ರ ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಅಂತೂ ನಾನು ಅಲ್ಲಿಗೆ ಹೋಗ್ತೀನಿ ಅಷ್ಟೇ. ಹ್ಞೂ ಮರತೆ, ಹೋಗಿ ಹೇಳಿ ಬರ್ತಾರೆ. ನೀನು ಅದಕ್ಕಾಗಿ ಎಂತೆಲ್ಲ ಕೆಡ್ಸ್ಕೊಬೇಡ. ಹಬ್ಬ ಒಂದು ಘನ ಮಾಡ್ಬೋದೆ, ನೀನು ಇದ್ಲಾಗ ಬರಲಾಗಿರಲ್ಲ ಅಂತ ಎಲ್ಲ ಹೇಳ್ಬೇಡ ಪುನಾದಿಯತೆ. ಎಂತಕ್ಕೆ ಮತ್ತೆ ಇಲ್ಲಿ ಇರೋದು ನೋಡೋಣ ಹೇಳು. ಅದು ಎಂಥರ ಆಗ್ತದಲ್ಲ, ಪೂರಿತನ ಒಂದು ಕೊಲೆ ಮಾಡಿಟ್ಟು ಇಲ್ಲಿಗೆ ಬಾ ಅಂತ ಹೇಳ್ತೀನಿ. ಚೌಚಿ ದೀಪನ ಒಂದು ಹಬ್ಬದ ದಿನನೇ ಮಾಡೋಣ. ದೀಪ ಮಾಡಿ ಪೂರೈಸ್ಕೊಂಡು ಉಸ್ತರ್ಕಿ ದಿನ ಹೋಗ್ತೀನಿ ಅಂತೇಳಿ ಉಸ್ತರ್ಕಿ ದಿನ ಹೋಗ್ಬೋದು.
ಹೋಗಿ ಇಲ್ಲಿಗೆ ಬರಲ್ಲ ಅಂತ ಒಂದು ಹೇಳ್ಬೇಡಪ್ಪ ನಾತಿದ್ದಿ. ನಾನು ಬರ್ತೀನಿ, ಬಂದು ಹಂಗೊಂದು ತಿಂಗಳ ದಿನ ಮಾಡಿಕೊಟ್ಟು ಬರ್ತೀನಿ. ಆಗ್ತದೆ ಹೆಂಗೆ ಆಗ್ತದೆ, ಕಷ್ಟ ಅನ್ನೋದು ಮನ್ಸಿಗೆ ಬರದೆ ಮಾರಕ್ಕೆ ಬರಲ್ಲ. ಹೆಂಗೆ ಆಗ್ತದೆ ಬಿಡು, ತೆಗ್ದು ಹಾಕು, ತಲೆಯಿಂದ ತೆಗ್ದು ಹಾಕಿ. ಈಗ ಹಬ್ಬಕ್ಕೆಲ್ಲ ಎಂತೆಂತ ಬೇಕು ಒಂಚೂರು ನೋಡೋಣ ಬಾ. ಬಾಲಿಗೆ ಒಂದು ಜೊತೆ ಬಟ್ಟೆ ತರಬೇಕಿತ್ತು, ನೀನೇ ಹೋಗ್ತೀಯೇನಂತ ಮಾಡಿದೆ. ನೀನು ಮಾತಾಡೋದು ನೋಡ್ರೆ ನೀನೇನು ಹೋಗೋ ಥರ ಕಾಣಲ್ಲ. ನಿನ್ನ ಅಪ್ಪಾಜಿನೇ ಹೋಗ್ತಾರೆ, ಕೇಳ್ತೀನಿ.